ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ ಮರು ಎಕ್ಸಾಮ್ ನಾಳೆ ನಡೀತಾ ಇದೆ. ನೀಟ್ ಮರು ಎಕ್ಸಾಮ್ ಸುಸೂತ್ರವಾಗಿ ನಡೆಸೋದಕ್ಕೆ ಇಡೀ ಕೇಂದ್ರ ಸರ್ಕಾರ ಪಣ ತೊಟ್ಟಿದೆ. NTA ಪದೇ ಪದೇ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಸೇರಿದಂತೆ ಈ ಪರೀಕ್ಷೆಗಳನ್ನು ನಡೆಸುವುದರಲ್ಲಿ ವೈಫಲ್ಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋದರಿಂದ ಹಿಡಿದು ಕಾಕ್ರೋಚ್ ಜನತಾ ಪಾರ್ಟಿಯವರೆಗೆ ಈ ನೀಟ್ ಎಕ್ಸಾಮ್ಗಳು ಸೇರಿದಂತೆ ಹಲವಾರು ಎಕ್ಸಾಮ್ಗಳ ನಿರಂತರ ವೈಫಲ್ಯ ಏನಿದೆ ಅದು ಇಡೀ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವ ನಿಟ್ಟಿಗೆ ತಂದು ಬಿಟ್ಟಿದೆ. ಹೀಗಾಗಿ ನೀಟ್ ಮರು ಎಕ್ಸಾಮನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ತಮಗೆ ಗೊತ್ತಿರುವ ಹಾಗೆ ವೀಕ್ಷಕರೇ, ಈಗ ಟೆಲಿಗ್ರಾಮ್ ಆ್ಯಪನ್ನು 22ನೇ ತಾರೀಕುವರೆಗೂ ಬ್ಯಾನ್ ಮಾಡಿದೆ. ಅದೇ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಎಡಿಟಿಂಗ್ ಆಪ್ಷನನ್ನು ಜೂನ್ 30ವರೆಗೂ ಬ್ಯಾನ್ ಮಾಡಿದೆ. ಇನ್ನುಳಿದಂತೆ ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮ. ಕೆಲವೊಂದು ಕಡೆ ಈ ಕ್ವಶನ್ ಪೇಪರ್ಸ್ಗಳನ್ನ ಏರ್ಲಿಫ್ಟ್ ಕೂಡ ಮಾಡಲಾಗಿದೆ. ಸೇನೆಯನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಮತ್ತು ಯಾವುದೇ ರೀತಿಯ ಲೋಪ ಆಗದೆ ಇರೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡಿ ಈ ಬಾರಿ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಆದರೆ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾರಿದ್ದೀರಿ, ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಎಕ್ಸಾಮ್ ಹಾಲ್ಗೆ ಹೋಗಬೇಕಾದ್ರೆ ಕಾನ್ಫಿಡೆನ್ಸ್ ಅಷ್ಟೇ. ಈಗಾಗಲೇ NTA ನೀವೇನೇನು ದಾಖಲೆ ತಗೊಂಡು ಹೋಗಬೇಕು, ನಿಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು, ಎಕ್ಸಾಮ್ ಹಾಲಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇರ್ತವೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿವೆ. ಹಾಗಾಗಿ ಯಾವುದೇ ಪ್ಯಾನಿಕ್ ಆಗೋದು ಬೇಡ. ಸೊ ನೀವು ಮುಂದೆ ವೈದ್ಯರಾಗೋರು ಎಷ್ಟು ನೀವು ಈ ವಿಚಾರಗಳಲ್ಲಿ ಸಿಂಪ್ಲಿಸಿಟಿಯಿಂದ ಹೋಗ್ತಿರೋ, ಎಷ್ಟು ಕಟ್ಟುನಿಟ್ಟಾಗಿ ಎಲ್ಲವನ್ನೂ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಬೆಟರ್. ಹಾಗಾದರೆ ಈಗಿರುವ ಏಕೈಕ ಪ್ರಶ್ನೆ, ನೀಟಾಗಾಗುತ್ತಾ? ನೀಟ್ ಅಗ್ನಿಕುಂಡ ಈ ಸಲನಾದ್ರೂ ನೀಟ್ಗೆ ನಡೆಯುತ್ತಾ? ನೀಟಾದ ಎಕ್ಸಾಮ್ ಮರುಪರೀಕ್ಷೆಗೆ ಭಾರತೀಯ ಸೇನೆ ಉಸ್ತುವಾರಿಯಲ್ಲಿ ಭದ್ರತೆ. ಧರ್ಮೇಂದ್ರ ಪ್ರಧಾನ್ಗೆ ಶುರುವಾಯ್ತಾ ಕಾಕ್ರೋಚ್ ಭಯ. ಅಂದು ಕ್ಯಾನ್ಸಲ್ ಆಗಿದ್ದ ಎಕ್ಸಾಮ್ ನಾಳೆ ಸಕ್ಸಸ್ ಆಗುತ್ತಾ? ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣು. ಟೆಲಿಗ್ರಾಮ್ ಬ್ಯಾನ್. ಜೂನ್ 22ರವರೆಗೆ ತಾತ್ಕಾಲಿಕವಾಗಿ ಟೆಲಿಗ್ರಾಮ್ ಬ್ಯಾನ್. ಸುಸೂತ್ರವಾಗಿ ನೀಟ್ ಪರೀಕ್ಷೆ ನಡೆಸಲು ಇಂದು ಅಣಕು ಡ್ರಿಲ್. ಇದೇ ಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆಗಳು ಏರ್ಲಿಫ್ಟ್. ದೇಶದ ಒಟ್ಟು 18 ಕಡೆಗೆ ಪ್ರಶ್ನೆ ಪತ್ರಿಕೆ ಸಾಗಿಸುವ ಹೊಣೆ ಸೇನೆಯ ಹೆಗಲಿಗೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೆ ಎಕ್ಸಾಮ್ ನಡೆಯಲಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರಿಗೂ ಕೂಡ ಕ್ವಾರಂಟೈನ್ ಮಾದರಿ ಭದ್ರತೆ. ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಬಳಕೆಗೆ ಕಡಿವಾಣ. ನೀಟ್ ಪ್ರಶ್ನೆ ಪತ್ರಿಕೆ ಯಾವುದೇ ಕಾರಣಕ್ಕೂ ಸೋರಿಕೆ ಆಗದಂತೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ.